ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ನಲ್ಲಿ ಶುರುವಾದಂತಹ ಮಳೆ ಮತ್ತು ಈ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ, ಕಳೆದ 5-6 ತಿಂಗಳಿಂದ ನಿರಂತರವಾಗಿ, ಅದರಲ್ಲೂ ಈ ಅಕ್ಟೋಬರ್ ತಿಂಗಳ ಮೊನ್ನೆ ಒಂದು ವಾರದಿಂದ ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಕೊಡಗಿನ ಕಾಫಿ, ಕಾಳುಮೆಣಸು, ಅಡಿಕೆ, ಬಾಳೆ ಮತ್ತು ಗದ್ದೆ ಈ ವ್ಯವಸಾಯಕ್ಕೆ ಆಗಿರುವಂತಹ ನಷ್ಟಗಳು ಒಂದೆರಡಲ್ಲ, ಲಕ್ಷಾಂತರ ರೂಪಾಯಿ ನಷ್ಟಗಳು ಸಂಭವಿಸಿರುವಂತಹದ್ದು. ನಾವಿಲ್ಲಿ ಕಾಫಿ ಗಿಡವನ್ನೇ ನೋಡ್ಬೋದು. ಇಲ್ಲಿ ಕಾಫಿ ಬಹಳ ಚೆನ್ನಾಗಿ ಬೆಳೆದು ಬಂದಿರುವಂಥದ್ದು, ಕಾಯಿ ಕಟ್ಟಿದೆ. ಇನ್ನೊಂದು 3 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಆದರೆ ತೇವಾಂಶ ಹೆಚ್ಚಾಗಿ, ಈಗ ವಿಪರೀತ ಮಳೆಯಾಗಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಈ ಕಾಫಿಗಳು ಈಗಾಗಲೇ ಉದುರಲಿಕ್ಕೆ ಶುರು ಆಗಿದೆ. ಕಾಫಿಗಿಂತ ಅತಿ ಹೆಚ್ಚಿಗೆ ನಷ್ಟ ಆಗ್ತಾ ಇರುವಂಥದ್ದು ಇಲ್ಲಿ ಕಾಳು ಮೆಣಸು ಬೆಳೆಗೆ. ಈ ಕಾಳು ಮೆಣಸು ವರ್ಷಕ್ಕೆ ಒಂದೇ ಬಾರಿ ಬರುವಂತಹ ಬೆಳೆ ಇದು. ಸಾಮಾನ್ಯವಾಗಿ ಕೊಡಗಿನಲ್ಲಿ 1 ಎಕರೆ ಜಾಗದಲ್ಲಿ 50 ರಿಂದ 70 ಕಾಳು ಮೆಣಸು ಬಳ್ಳಿಗಳಿರ್ತವೆ. ಒಂದೊಂದು ಬಳ್ಳಿಯಲ್ಲಿಯೂ ಸರಾಸರಿ 4 ರಿಂದ 5 kg ಆದ ಮೆಣಸು ಬರುತ್ತೆ. ಅಂದರೆ ಒಂದೊಂದು ಬಳ್ಳಿಯಲ್ಲಿ ಸುಮಾರು 4 ರಿಂದ 5 ಸಾವಿರದಷ್ಟು ಆದಾಯ ಬಂದರೆ ಒಂದು ವರ್ಷದಲ್ಲಿ ರೈತನಿಗೆ ಈಗ ಆಗಿರುವಂತಹ ನಷ್ಟ ಸರಿಸುಮಾರು ಒಬ್ಬೊಬ್ಬ ರೈತರಿಗೆ 2 ರಿಂದ 2.5 ಲಕ್ಷ ರೂಪಾಯಿ ನಷ್ಟ ಆಗಿರುವಂತಹದ್ದು. ಇಲ್ಲಿ ಯಾವ ರೀತಿಯ ನಷ್ಟ ಆಗಿದೆ ಅನ್ನೋದನ್ನು ನಾನು ತೋರಿಸ್ತೇನೆ. ಇಲ್ಲಿ ಕೆಳಗೆ ನೋಡಿ, ಕಾಳು ಮೆಣಸು ಸಂಪೂರ್ಣವಾಗಿ ಹರಡಿದಂತೆ ಇಲ್ಲಿ ಬಿದ್ದಿರುವಂತಹದ್ದು. ಇಲ್ಲಿ ಈ ಒಣಗಿದಂತೆ ಕಾಣ್ತಾ ಇರುವಂತಹದ್ದು ಇದು ಕಳೆದ 4-5 ದಿನಗಳ ಹಿಂದೆ ಬಿದ್ದಿರುವಂತಹದ್ದು. ಅಂದರೆ ಮಳೆಗೆ ಸಂಪೂರ್ಣವಾಗಿ ಉದುರಿ ಹೋಗಿರುವಂತಹದ್ದು. ಇದರಲ್ಲಿ ಯಾವ ಮೆಣಸು ಇಲ್ಲ. ಇನ್ನಷ್ಟೇ ಇದು ಕಾಳು ಕಟ್ತಾ ಇತ್ತು, ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ಕೊಯ್ಲಿಗೆ ಬರ್ತಾ ಇತ್ತು. ಇವಾಗ ಇದು ಹೊಸದಾಗಿ ಏನು ಕಾಣ್ತಾ ಇದೆ, ಹಸಿರು ಬಣ್ಣದಲ್ಲಿ ಈ ಮೆಣಸು, ಇದು ಇವಾಗ ನಿನ್ನೆಯ ಮಳೆಗೆ ಉದಿರು ಹೋಗಿರುವಂತಹದ್ದು. ಈ ಉದಿರು ಹೋದ ನಂತರ ಈ ತರ ಕಪ್ಪಾಗಿ ಸಂಪೂರ್ಣವಾಗಿ ಇಲ್ಲೇ ಕೊಳೆತು ಇದು ನಾಶ ಆಗುತ್ತೆ. ಅಂದರೆ ಈ ತರಹ ಇಲ್ಲಿ ವಿರಾಜಪೇಟೆ ತಾಲೂಕಿನ ನಾಂಗಲ, ಬಾಡಗ, ಬಿಟ್ಟಂಗಲ ಈ ವ್ಯಾಪ್ತಿಯಲ್ಲಿ ಬಹಳಷ್ಟು ಈ ತರ ಕಾಳು ಮೆಣಸು ಬಳ್ಳಿಗಳು ನಾಶ ಆಗಿರುವಂತಹದ್ದು. ಇಲ್ಲಿ ಕೇವಲ ಬಳ್ಳಿಯಿಂದ ಈ ಮೆಣಸುಗಳು ಉದಿರು ಹೋಗುವಂಥದ್ದು ಮಾತ್ರ ಅಲ್ಲ, ಇಡೀ ಬಳ್ಳಿಯೇ ನಾಶ ಆಗುವಂಥದ್ದು. ಇಲ್ಲಿ ಈ ಬಳ್ಳಿಯೆಲ್ಲ ಇನ್ನೊಂದು ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗಿ ಇದು ನಾಶ ಆಗುತ್ತೆ. ಈ ಬಳ್ಳಿಗಳೆಲ್ಲ ಕನಿಷ್ಠ ಏನಿಲ್ಲ 15 ರಿಂದ 20 ವರ್ಷ ಹಳೆಯ ಬಳ್ಳಿಗಳು. ಇದೇ ತರ ಈ ಬಳ್ಳಿಗಳು ಒಮ್ಮೆ ಸತ್ತೋದ್ರೆ ಮತ್ತೆ ಇದೇ ಥರ ಆಗಲಿಕ್ಕೆ 15 ರಿಂದ 20 ವರ್ಷ ಬೇಕಾಗುತ್ತೆ. ಅಂದರೆ ಆ ಒಂದು ಬಳ್ಳಿಯಲ್ಲಿ ವರ್ಷಕ್ಕೆ 5,000 ರೂಪಾಯಿ, ಅಂದರೆ ಕಳೆದ ಒಂದು 10 ವರ್ಷದಲ್ಲಿ ಎಷ್ಟು ಆದಾಯ ತರ್ತಾ ಇತ್ತು ಮತ್ತು ಅದು ಎಷ್ಟು ನಷ್ಟ ಆಗ್ತಿತ್ತು ಅನ್ನೋದನ್ನು ನಾವು ಅಂದಾಜು ಮಾಡಬೇಕಾಗುತ್ತೆ. ಅಂದರೆ ಈಗ ಈ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಈ ಥರ ಒಂದು ಮಳೆ ಬರ್ತಾ ಇರೋದ್ರಿಂದ ಈ ಥರ ಒಂದು ಅವಾಂತರಗಳು ಆಗಿರುವಂಥದ್ದು. ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಇಷ್ಟೊಂದು ಮಳೆ ಇರಲ್ಲ. ಆದರೆ ಈಗ ಇಲ್ಲೊಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ಈ ಬೆಳೆ ನಷ್ಟವನ್ನು ಪರಿಶೀಲನೆ ಮಾಡಲಿಕ್ಕೆ ಕೃಷಿ ಇಲಾಖೆ, ಅದೇ ರೀತಿ ತೋಟಗಾರಿಕಾ ಇಲಾಖೆ, ಕಾಫಿ ಮಂಡಳಿಯವರು ಬರಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ಯಾವ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ, ಒಂದು ಪರಿಶೀಲನೆ ಮಾಡಿಲ್ಲ, ಬೆಳೆ ಏನೇನು ನಷ್ಟ ಆಗಿದೆ ಅನ್ನೋದನ್ನು ಅಂದಾಜು ಕೂಡ ಮಾಡಿಲ್ಲ. ಹಾಗಾಗಿ ಇಲ್ಲಿಯ ಸ್ಥಳೀಯ ರೈತರು ಒಂದು ಆಗ್ರಹ ಏನು ಮಾಡ್ತಾ ಇದ್ದಾರೆ ಅಂದರೆ, ಆದಷ್ಟು ಬೇಗ ಕೃಷಿ ಅಧಿಕಾರಿಗಳು, ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಬರಬೇಕು, ಈ ಬೆಳೆ ಪರಿಹಾರವನ್ನು ನೀಡಬೇಕು ಅನ್ನೋದು ಒಂದು ಅವರ ಆಗ್ರಹ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.